ರಾಜಾರಾಮ್ ಅವರೇ, ರಾಜಾರಾಮ್ ಅವರೇ, ನಮಸ್ಕಾರ. 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 ಡ್ಯಾಡಿ, ಅಮ್ಮ ಆದ್ಯ, ಯಾಕಮ್ಮ ಅಷ್ಟೊಂದು ಅಳ್ತಿದ್ಯಾ? ಇಷ್ಟ ದಿನ ನಮ್ಮನ್ನೆಲ್ಲ ಅಳಿಸಿ ಇವಾಗ ನೀನ್ ಅಳ್ತಿದ್ಯಾ ಅಂದ್ರೆ ನೀನ್ ಹೀಗೆ ಅಳಿಸ್ತಾ ಇದೀವಿ ಅಂತ ನಿಮ್ಮಪ್ಪ ನಮ್ಮನ್ನ ಅಪಾರ್ಥ ಮಾಡ್ಕೊಳಲ್ವಾ? ನೀನ್ ಸ್ವಲ್ಪ ಸುಮ್ಮನಿರಮ್ಮ. ತುಂಬಾ ದೂರದಿಂದ ಬಂದಿದ್ದಾರೆ. ನೀವು ಹೋಗಿ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ, ಆಮೇಲೆ ಇದ್ರ ಬಗ್ಗೆ ಮಾತಾಡಿದ್ರಾಯ್ತು. ವಿಶ್ರಾಂತಿ ಏನಪ್ಪ, ಆಮೇಲೆ ಬೇಕಾದ್ರೂ ತಗೋಬಹುದು. ರಾಜಾರಾಮ್ ಅವರು ಫೋನ್ ಮಾಡ್ತಾ ಇದ್ದಾಗೆ ಏನ್ ನಡೀತು ಅಂತ ಅರ್ಥ ಆಗದೆ ತಕ್ಷಣ ಹೊರಟು ಬಂದೆ. ಈ ಮನೆ ಬಗ್ಗೆ ನಿಮ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಸಂತೋಷಕ್ಕೆ ಬಿಟ್ರೆ ನೋವಿಗೆ ಕಣ್ಣೀರಿಗೆ ಜಾಗ ಇಲ್ಲದೆ ಇರುವಂತ ಮನೆ ಇದು. ಅಂಥದ್ರಲ್ಲಿ ಆದ್ಯ ಅಳ್ತಾ ಇದ್ದಾಳೆ ಅಂತಂದ್ರೆ ಅಷ್ಟಕ್ಕೂ ಏನ್ ನಡೀತು? ರಾಜಾರಾಮ್ ಅವರೇ ಸ್ವತಃ ಫೋನ್ ಮಾಡಿ ಬಂದು ನಿಮ್ಮ ಆದ್ಯನ ಕರ್ಕೊಂಡು ಹೋಗಿ ಅನ್ನೋ ಪರಿಸ್ಥಿತಿ ಯಾಕೆ ಬಂತು? ಆದ್ಯನ್ಗೆ ಸೀನುಗೆ ಮದ್ವೆ ಅಂದ್ರಿ, ಮತ್ತಿವಾಗ ಸಡನ್ ಆಗಿ ಆದ್ಯನ ಕರ್ಕೊಂಡು ಹೋಗುವಂತಿದ್ದೀರಾ ಅಂದ್ರೆ ಅಷ್ಟಕ್ಕೂ ಏನ್ ನಡೀತು ರಾಜಾರಾಮ್ ಅವರೇ? ಈ ಮದುವೆ ನಡೆಯಲ್ಲ ಕಿಶೋರ್. ಸೀನುಗೆ ಚಾರುಗೆ ಮದುವೆ ನಿಶ್ಚಯ ಆಗಿದೆ. ನಾಳೆ ಬುಧವಾರನೇ ಮದುವೆ. ಜಾನಕಿ ಅವರೇ, ಅಷ್ಟಕ್ಕೂ ಏನ್ ನಡೀತು ಅಂತ ನೀವಾದ್ರೂ ಹೇಳಿ. ಇಂಥ ನಿರ್ಧಾರ ತಗೋಬೇಕಾಗಿರೋ ಪರಿಸ್ಥಿತಿ ಯಾಕೆ ಬಂತು? ಪಕ್ಕದಲ್ಲೇ ನಿನ್ ಮಗಳನ್ನ ನಿಲ್ಲಿಸ್ಕೊಂಡು ನಮ್ಮನ್ ಕೇಳ್ತಿದ್ಯಲ್ಲ, ನಿನ್ ಮಗಳನ್ನೇ ಕೇಳು. ಅವಳು ಮಾಡಿರೋ ಘನ ಕಾರ್ಯದ ಕೆಲ್ಸ ಅವಳೇ ಹೇಳ್ತಾಳೆ. ಎಲ್ರನ್ನೂ ಅಭಿಮಾನದಿಂದ ನೋಡೋದು, ಎಲ್ರಿಗೂ ನಾನಿದ್ದೀನಿ ಅನ್ನೋ ಧೈರ್ಯ ಕೊಡೋದನ್ನ ಬಿಟ್ರೆ ಮನ್ಸು ನೋಯಿಸೋದೇ ಗೊತ್ತಿಲ್ಲದೆ ಇರೋ ರಾಜಾರಾಮ್ ಅವರು ಹೀಗೆ ಮಾತಾಡ್ತಾ ಇರೋದು ಮೊದಲನೇ ಸಲ. ಏನಮ್ಮ ಆದ್ಯ ಇದು? ಯಾವಾಗ ಫೋನ್ ಮಾಡಿದ್ರು ನಿನ್ ದೊಡ್ಡಮ್ಮ ನಿನ್ನ ಬಗ್ಗೆ ತುಂಬಾನೇ ಹೊಗಳ್ತಾ ಇದ್ರು. ಎಲ್ರ ಜೊತೆಗೂ ಅಡ್ಜಸ್ಟ್ ಆಗಿದ್ಯಾ, ಎಲ್ರೂ ನಿನ್ನನ್ನ ತುಂಬಾ ಪ್ರೀತಿಸ್ತಾರೆ. ಮುಖ್ಯವಾಗಿ ನೀನು ದೊಡ್ಡಪ್ಪ ನಿನ್ನನ್ನ ತನ್ನ ಮಗಳ ಹಾಗೆ ನೋಡ್ಕೋತಾ ಇದ್ದಾರೆ ಅಂತ ಹೇಳ್ತಿದ್ರು. ಅಂಥದ್ರಲ್ಲಿ ಅವರೇ ಫೋನ್ ಮಾಡಿ ನಿಮ್ಮ ಮಗಳನ್ನ ಕರ್ಕೊಂಡು ಹೋಗಿ ಅನ್ನೋಂಥ ಪರಿಸ್ಥಿತಿ ಈಗ ಯಾಕೆ ಬಂತಮ್ಮ? ನಿನ್ನ ದೊಡ್ಡಮ್ಮ ಏನೋ ಮಾತಾಡೋದಕ್ಕಾಗದೆ ಮೌನವಾಗಿ ಯಾಕೆ ನಿಲ್ಬೇಕಾಯ್ತು? ನನ್ನ ಮಗಳು ತಪ್ಪು ಮಾಡಲ್ಲ ಅಂತ ನನಗೆ ಗೊತ್ತಿದೆ. ಆದ್ರೆ 4 ಜನ ಒಳ್ಳೆಯವರು ನಿನ್ ಬಗ್ಗೆ ಹೀಗೆಲ್ಲ ಮಾತಾಡ್ತಾ ಇದ್ರೆ ನೀನ್ ಏನ್ ತಪ್ಪು ಮಾಡಿರ್ಬೋದು ಅಂತ ಮೊದಲನೇ ಸಲ ನನಗೆ ಅನುಮಾನ ಬರ್ತಾ ಇದೆಯಮ್ಮ. ಇಷ್ಟ ಇಲ್ಲದೆ ಇದ್ರು ನೀನ್ ಇಲ್ಲಿಗೆ ಬಂದೆ, ಎಲ್ರೂ ನಿನ್ನ ಇಷ್ಟಪಡೋ ಹಾಗೆ ಮಾಡ್ಕೊಂಡೆ. ನೀನು ಇರಲ್ಲ ಅಂತಂದವಳು ನೀನೇ ಇರ್ತೀನಿ ಅಂತಂದೆ. ಸೀನು ನಾ ಪ್ರೀತಿಸ್ತಾ ಇದ್ದೀನಿ ಅಂದೆ, ಮದ್ವೆ ಮಾಡ್ಕೋತೀನಿ ಅಂತಂದೆ. ಇಲ್ಲಿವರೆಗೂ ಎಲ್ಲ ನೀನ್ ಹೇಳಿದ್ದೆ. ನೀನು ಕೇಳಿದ್ದಕ್ಕೆ ಯಾವುದಕ್ಕೂ ನಾನು ಬೇಡ ಅಂತಂದಿಲ್ಲ. ಅಂಥದ್ರಲ್ಲಿ ಬೇಕು ಅಂದ್ಕೊಂಡವ್ರೆ ಬೇಡ ಅಂತಿದ್ದಾರೆ. ಸೀನುನ ಮದುವೆ ಆಗ್ಬೇಕು ಅಂತಂದ್ರೆ ಸೀನುನ ಅಮೆರಿಕ ಕಳಿಸ್ಕೊಡಿ ಅಂತ ನೀನ್ ಯಾಕಮ್ಮ ಕೇಳ್ದೆ? ನಿಮ್ ಜೊತೆನೆ ಇರ್ತೀನಿ ಅಂತ ಹೇಳಿ ಈಗ ಸೀನುನ ನನ್ ಜೊತೆ ಕಳಿಸ್ಕೊಡ್ಬೇಕು ಅಂತಂದ್ರೆ ಅವ್ರು ಏನ್ ಅನ್ಕೋಬೇಕಮ್ಮ? ಮೊದಲು ಒಂದು ಮಾತು ಆಮೇಲೆ ಇನ್ನೊಂದು ಮಾತು ಮಾತಾಡಿದ್ರೆ ನಿನ್ನನ್ನು ಯಾರು ನಂಬ್ತಾರಮ್ಮ? ಎಲ್ರೂ ನಿನ್ ಕಡೆನೆ ಬೆರಳು ಮಾಡಿ ತೋರಿಸ್ತಾ ಇದ್ರೆ ನನ್ ತಪ್ಪಿಲ್ಲ ಅಂತ ನೀನು ಒಂದು ಮಾತು ಹೇಳಿಲ್ಲ ಅಂತಂದ್ರೆ ಈಗ ನಾನು ಏನ್ ಅನ್ಕೋಬೇಕಮ್ಮ? ನನ್ನ ಮಗಳು ಕೂಡ ಬದಲಾಗಿದ್ದಾಳೆ ಅನ್ಕೊಳ್ಳ.
ಹೇಳಮ್ಮ. ನಿನ್ನನ್ನ ನಾನು ಅಪಾರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಲಿ ನೀನು ನನ್ನನ್ನ ನಿಲ್ಲಿಸ್ಬೇಡ ಪ್ಲೀಸ್. ಅಷ್ಟಕ್ಕೂ ಏನಾಯ್ತು ಅಂತ ಹೇಳಮ್ಮ. ಊರಿಗೆಲ್ಲ ಆದರ್ಶವಾಗಿರುವಂತ ಕೂಡು ಕುಟುಂಬ ನಮ್ಮ ಇದು. ಇಬ್ರು ಕೂಡ ಜೊತೆನಲ್ಲಿಲ್ದೇ ಇರೋ ಈ ಕಾಲದಲ್ಲಿ ಇಲ್ಲಿ ಎಲ್ಲರೂ ಒಟ್ಟಿಗೆ ಆನಂದವಾಗಿದ್ದಾರಮ್ಮ. ಇಂಥ ಜನಗಳಿಂದ ನೀನು ಸೀನುನ ಬೇರೆ ಮಾಡ್ಬೇಕು ಅಂತಂದ್ರೆ ಇವ್ರು ಹೇಗೆ ಒಪ್ಕೋತಾರೆ ಅಂತ ಅನ್ಕೊಂಡೆ ನೀನು? ಈ ಕುಟುಂಬಕ್ಕೆ ಅಳಿಯ ಆದ್ರೂ ಮಗ ಆದ್ರೂ ಅದು ಸೀನುನೇ. ಅಂಥದ್ರಲ್ಲಿ ನೀನು ಕಳಿಸೋ ಅಂದ ಕೂಡ್ಲೆ ಅವ್ರು ಹೇಗೆ ಕಳಿಸ್ತಾರೆ ಅಂತ ಅನ್ಕೊಂಡೆ. ಹಾಗೆ ಕೇಳಿದ್ರೆ ಅವರು ಒಪ್ಕೊಳ್ಳಲ್ಲ ಅಂತ ಗೊತ್ತಿದ್ರು ಅವರಿಂದ ಸೀನುನ ದೂರ ಮಾಡ್ಬೇಕು ಅಂತ ನೀನ್ ಹೇಗಮ್ಮ ಅನ್ಕೊಂಡೆ? ಅದಕ್ಕವರು ಹೇಗಮ್ಮ ಒಪ್ಕೋತಾರೆ? ಒಪ್ಕೊಳ್ಳೋದಿಲ್ಲ ಅಂತ ಗೊತ್ತಿದ್ದೆ